ಅನ್ವಿ ಪ್ಲೀಸ್ ನನ್ನ ಕಾಪಾಡೆ. ಯಾರೋ ನನ್ನ ಇಲ್ಲಿ ಗೇಟ್ ಲಾಕ್ ಮಾಡಿಟ್ಬಿಟ್ಟಿದ್ದಾರೆ. ಫೋನಲ್ಲಿ ಕೇಳಿಸಿದ ಆತಂಕದ ಕಿರುಚಾಟ ಹೋಟೆಲ್ ರೂಮ್ ಮುಂದೆ ನಿಂತಿದ್ದ ಅನ್ವಿತಾಳ ತಲೆಯಲ್ಲಿ ಮತ್ತೆ ಮತ್ತೆ ರಿಂಗಣಿಸ್ತಿತ್ತು. ಅವಳ ಜೀವನದ ಗೆಳತಿ ಸ್ಪಂದನ ಸಾಯಂಕಾಲ ತಾನೇ ಅವಳಿಂದ ಆ ಗಲಿಬಿಲಿಯ ಕರೆಯನ್ನು ಬಂದಿದ್ದು. ಸ್ಪಂದನಾಗೆ ಏನಾಗಿದೆ, ಯಾಕಿಷ್ಟು ಎದುರಿದ್ದಾಳೆ, ಆ ಮುಜುಗರದ ಸ್ಥಿತಿಗೆ ಹೇಗೆ ಸಿಲುಕಿದ್ಲೋ ಯಾವುದಕ್ಕೂ ಅನ್ವಿತಾಗೆ ಕಾರಣ ಗೊತ್ತಾಗ್ತಾ ಇಲ್ಲ. ಮನಸ್ಸಿನಲ್ಲಿ ಒಂದೇ ಆಸೆ, ತನ್ನ ಗೆಳತಿಯನ್ನು ಹೇಗಾದರೂ ಮಾಡಿ ಸುರಕ್ಷಿತವಾಗಿ ಹೊರಗೆ ಕರೆತರಬೇಕು ಅಂತ. ಹಾಗೆ ಬೇರೆ ಯಾರ ಹತ್ರನೂ ಹೇಳೋಕೆ ಸಮಯ ಇರಲಿಲ್ಲ. ತಡ ಮಾಡದೆ ನೇರವಾಗಿ ಗ್ರ್ಯಾಂಡ್ ರಾಯಲ್ ಹೋಟೆಲ್ ಕಡೆಗೆ ಓಡಿ ಬಂದ್ಲು. ಹೋಟೆಲ್ ಕಾರಿಡಾರ್ನಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾಗೆ ಅವಳ ಎದೆ ಬಡಿತ ಜೋರಾಯಿತು. ರೂಮ್ ನಂಬರ್ 404. ಸ್ಪಂದನ ಕಳುಹಿಸಿದ್ದ ಮೆಸೇಜ್ನಲ್ಲಿ ಇದೇ ನಂಬರ್ ಇತ್ತು. ಮನಸ್ಸಿನಲ್ಲಿ ಭಯವಿದ್ದರೂ ಕೂಡ ಗೆಳತಿಯನ್ನು ಉಳಿಸೋದೊಂದೇ ಗುರಿಯಾಗಿದ್ದರಿಂದ ಧೈರ್ಯ ಮಾಡಿಕೊಂಡು ಆ ರೂಮಿನ ಬಾಗಿಲನ್ನು ತೆರೆದು ಒಳಗೆ ಹೋಗೇ ಬಿಡ್ತಾಳೆ. ಬಾಗಿಲು ತೆರೆಯುತ್ತಿದ್ದಂತೆ ಒಳಗಿದ್ದ ಕತ್ತಲೆ ಅವಳನ್ನು ಆವರಿಸ್ಕೊಳ್ತು. ಹೊರಗಿನ ಬೆಳಕಿನಲ್ಲಿ ಒಳಗೇನಿದೆ ಅಂತ ಸರಿಯಾಗಿ ಬಹುಶಃ ಏನೂ ಕಾಣಿಸ್ತಾ ಇಲ್ಲ. ಫೋನ್ನಲ್ಲಿ ಟಾರ್ಚನ್ನು ಆನ್ ಮಾಡಲು ಕೈ ಎತ್ತಿದ್ದಷ್ಟೇ ಮರುಕ್ಷಣವೇ ಕತ್ತಲೆಯಿಂದ ಎರಗಿದ್ದ ಗಟ್ಟಿಮುಟ್ಟಾದ 2 ಕೈಗಳು ಅವಳ ನಡು ಬಳಸಿ ಬಿಗಿಯಾಗಿ ಹಿಡಿದುಬಿಟ್ವು. ರಭಸದಿಂದ ಮುಚ್ಚಿಕೊಂಡ ಬಾಗಿಲಿನ ಶಬ್ದ ಇಡೀ ರೂಮ್ನಲ್ಲಿ ಸೌಂಡ್ ಆಯಿತು. ಆಘಾತದಿಂದ ಎದುರಿದ್ದ ಅನ್ವಿತಾ ಬಿಡಿಸ್ಕೊಳ್ಳೋಕೆ ಜೀವ ಪರಿಪರಿಯಾಗಿ ಯತ್ನಿಸುತ್ತಾ, ಏಯ್ ಯಾರೋ ನೀನೋ, ಏನೋ ಮಾಡ್ತಿದ್ಯಾ, ಬಿಡೋ ನನ್ನ ಅಂತ ಜೋರಾಗಿ ಕಿರಿಚಾಡಿದ್ಲು. ಆದರೆ ಆ ಕತ್ತಲೆಯಲ್ಲಿ ಅವಳಿಗೆ ಯಾರ ಮುಖವೂ ಕೂಡ ಕಾಣಿಸ್ಲಿಲ್ಲ. ಸುಮ್ಮನೆ ಇರೋ, ಇಲ್ದಿದ್ರೆ ನಿನಗೆ ನೋವಾಗುತ್ತೆ. ಅವಳ ಕಿವಿಯ ಹತ್ತಿರ ಗಂಭೀರವಾಗಿ ಗಡಸಿನ ಧ್ವನಿ ಕೇಳಿಸ್ತು. ಅವಳು ಆ ಮಾತುಗಳನ್ನು ಅರ್ಥ ಮಾಡಿಕೊಳ್ಳೋಷ್ಟರಲ್ಲೇ ಅವನು ಅವಳನ್ನು ಒಂದೇ ಏಟಿಗೆ ಎತ್ತಿ ಪಕ್ಕದಲ್ಲಿದ್ದಂತಹ ಸೋಫಾದ ಮೇಲೆ ಎಸೆದಿದ್ದ. ಅನ್ವಿತಾ ತಕ್ಷಣ ಎದ್ದು ನಿಲ್ಲಲು ನೋಡಿದ್ಲು. ಆದರೆ ಅವನ ದೇಹದ ಭಾರ ಅವಳ ಮೇಲೆ ಹೊತ್ತಿ ಅವಳನ್ನು ಅಲ್ಲೇ ಕಟ್ಟಿ ಹಾಕಿದಂತಾಯಿತು. ಅಯ್ಯೋ ಬೇಡ ಪ್ಲೀಸ್ ಅಂತ ಅನ್ವಿತಾ ಕಣ್ಣೀರನ್ನು ಹಾಕುತ್ತಾ ಏನೋ ಹೇಳಲು ಹೋದ್ಲು. ಆದರೆ ಅವಳು ಮಾತು ಮುಗಿಸೋ ಅಷ್ಟರಲ್ಲೇ ಅವನು ಅವಳ ತುಟಿಗಳನ್ನು ಹೊತ್ತಿ ಹಿಡಿದು ಅವಳ ಶಬ್ದವನ್ನೇ ಅಡಗಿಸಿಬಿಟ್ಟಿದ್ದ. ಅವನ ಆ ಭೀಕರ ಮುತ್ತಿಗೆ ಅವಳ ಉಸಿರು ನಿಂತು ಹೋಗುವಂತಾಯಿತು. ಆ ಜೀವ ಹಿಂಡುವ ಗಳಿಗೆ ಮುಗಿಯುವಷ್ಟರಲ್ಲಿ ಅನ್ವಿತಾ ಸಂಪೂರ್ಣವಾಗಿ ಕಂಗಾಲಾಗಿದ್ಲು. ಅವಳ ಮೈ ಬೆಂಕಿಯಂತೆ ಕಾಯ್ತಾ ಇತ್ತು. ಅವನ ಪ್ರತಿಯೊಂದು ಕಠಿಣ ಸ್ಪರ್ಶವೂ ಅವಳಲ್ಲಿ ಅಸಹ್ಯ ಹಾಗೂ ಆತಂಕವನ್ನು ಹುಟ್ಟಿಸ್ತಿತ್ತು. ಅನ್ವಿತಾ ಕಣ್ಣುಗಳಲ್ಲಿ ಅಸಹಾಯಕತೆ ತುಂಬಿ ತುಳುಕ್ತಾ ಇದ್ರು. ತನ್ನೆಲ್ಲ ಶಕ್ತಿ ಬಳಸಿ ಅವನನ್ನು ದೂರ ತಳ್ಳಲು ಹೆಣಗಾಡ್ತಾನೆ ಇದ್ಲು. ಆದರೆ ಆ ರಾಕ್ಷಸಿ ಶಕ್ತಿಯ ಮುಂದೆ ಅವಳ ಪ್ರಯತ್ನಗಳೆಲ್ಲವೂ ವಿಫಲವಾದವು. ಸುಮಾರು 1 ಗಂಟೆಯ ನಂತರ ಹೇಗೋ ಆ ಕೋಣೆಯಿಂದ ಹೊರಬಂದಾಗ ಅವಳ ಮೈಕೈ ಮಾತ್ರವಲ್ಲ, ಮನಸ್ಸು ಸಂಪೂರ್ಣವಾಗಿ ಜಜ್ಜಿ ಹೋಗಿತ್ತು. ಕೆಲವೇ ಕ್ಷಣಗಳಲ್ಲಿ ಅವಳ ಇಡೀ ಜೀವನವೇ ಕಣ್ಣೆದುರು ನುಚ್ಚು ನೂರಾದಂತೆ ಅನ್ನಿಸ್ತು. ಎಲ್ಲಾದರೂ ದೂರ ಹೋಗಿ ಯಾರಿಗೂ ಕಾಣಿಸ್ತಿರೋ ಥರ ಕಣ್ಣೀರಿಟ್ಟು ಅಳಬೇಕು ಅಂತಲೂ ಅನ್ನಿಸ್ತಿತ್ತು. ಆದರೆ ಮರುಕ್ಷಣವೇ ಅಪಾಯದಲ್ಲಿದ್ದ ಸ್ಪಂದನಾಳ ಮುಖ ನೆನಪಾಗಿ ತನಗಾದ ನೋವನ್ನು ತಡೆದುಕೊಂಡು ವೇಗವಾಗಿ ಹೆಜ್ಜೆ ಇಟ್ಲು. ಅವಳು ತನ್ನ ಫೋನ್ ಎತ್ಕೊಂಡು ಸ್ಪಂದನಾಗೆ ಕರೆ ಮಾಡಲು ಹೋದಾಗ ಎದುರಿನ ರೂಮ್ನಿಂದ ಕೆಲವರು ಹೊರಗೆ ಬರುತ್ತಿರುವುದನ್ನು ನೋಡಿ ಅನ್ವಿತಾ ಅಲ್ಲೇ ಕಲ್ಲಿನಂತೆ ನಿಂತುಬಿಟ್ಲು. ಅಲ್ಲೇ ನಿಂತಿದ್ದವರಲ್ಲಿ ಒಬ್ಬಳು ಬೇರೆ ಯಾರೂ ಅಲ್ಲ, ಅಪಾಯದಲ್ಲಿದ್ದೀನಿ ಅಂತ ಫೋನ್ ಮಾಡಿರುವಂತಹ ಕಣ್ಣೀರಿಟ್ಟಿರುವಂತಹ ಅದೇ ಸ್ಪಂದನ. ತಾನು ಜೀವ ಪಣಕ್ಕಿಟ್ಟು ಕಾಪಾಡಲು ಬಂದಿದ್ದ ಗೆಳತಿ ಅಲ್ಲಿ ಯಾವುದೋ ಜೋಕ್ ಹೇಳಿ ಗಹಗಹಿಸಿ ನಗ್ತಾ ಇದ್ಲು. ಇನ್ನೂ ಅವಳ ಪಕ್ಕದಲ್ಲಿದ್ದದ್ದು ಅನ್ವಿತಾಳ ಮಲತಾಯಿಯ ಮಗಳು ಶ್ರೇಯಾ. ಯಾವಾಗಲೂ ಒಬ್ರಿಗೊಬ್ರು ವೈರಿಗಳಂತೆ ಹಾಡ್ತಿದ್ದ ಅವರಿಬ್ಬರು ಈಗ ಕೈ ಹಿಡಿದುಕೊಂಡು ಅತ್ಯಂತ ಆತ್ಮೀಯರಂತೆ ಜೋರಾಗಿ ನಗುತ್ತಾ ಮಾತಾಡ್ತಾ ಇದ್ರು. ಜನ್ಮ ವೈರಿಗಳಂತಿದ್ದ ಅವರಿಬ್ಬರನ್ನ ಹೀಗೆ ಒಟ್ಟಿಗೆ ಅದು ಈ ಸನ್ನಿವೇಶದಲ್ಲಿ ನೋಡಿ ಅನ್ವಿತಾಗೆ ತಲೆ ತಿರುಗಿದಂತಾಯಿತು. ಆಗ ಅವಳಿಗೆ ಅರ್ಥವಾಯಿತು, ತಾನು ಬಂದದ್ದು ಯಾರನ್ನೂ ಕಾಪಾಡಲಲ್ಲ, ತಾನೇ ಆ ಹೆಣದ ಬಲೆಗೆ ಬಿದ್ದಿದ್ದೀನಿ ಅಂತ. ಆದರೆ ಈಗ ತಾನು ಮೋಸ ಹೋದ್ನ, ಆ ಯೋಚನೆ ಅನ್ವಿತಾಳ ತಲೆಯಲ್ಲಿ ಹುಚ್ಚು ಹಿಡಿಸುವಂತಾಯಿತು. ಸ್ಪಂದನ 1 ನಿಮಿಷ ನಿಲ್ಲು. ತನ್ನೊಳಗಿನ ಕೋಪವನ್ನು ತಡೆದುಕೊಳ್ಳಲಾಗದೆ ಅವಳು ಗಟ್ಟಿಯಾಗಿ ಕೂಗಿದ್ಲು. ಅವಳ ಧ್ವನಿ ಕೇಳಿ ಸ್ಪಂದನ ಮತ್ತು ಶ್ರೇಯಾ ಹೆಜ್ಜೆ ಕಟ್ಟಿ ಹಿಂತಿರುಗಿ ನೋಡಿದ್ರು. ಆದರೆ ಅನ್ವಿತಾಳನ್ನು ಹಾಗೆ ನೋಡಿದ ಮೇಲೆಯೂ ಕೂಡ ಅವರ ಮುಖದಲ್ಲಿ ಯಾವುದೇ ಭಯವಾಗಲಿ ಕಂಗಾಲಾಗುವಂತಹ ಲಕ್ಷಣವಾಗಲಿ ಇರಲಿಲ್ಲ. ನೀನು ನನಗೆ ಸುಳ್ಳು ಹೇಳಿ ಇಲ್ಲಿ ಕರೆಸಿದ್ಯಾ? ಅನ್ವಿತಾ ಕೋಪದಿಂದ ನಡುಗುತ್ತಾ ಅವರ ಮುಂದೆ ಹೋಗಿ ನಿಂತಳು. ಯಾರು ಏನೇ ಹೇಳಿದ್ರು ಕುರುಡಾಗಿ ನಂಬೋ ಮೂರ್ಖಿ ನಾನು. ಅದಕ್ಕೆಲ್ಲ ನಾನು ಹೊಣೆಯಾಗೋಕ್ಕೆ ಸಾಧ್ಯನಾ? ಅನ್ವಿತಾ,
ಸ್ಪಂದನಾಳ ಮುಖದಲ್ಲಿ ಎದ್ದು ಕಾಣ್ತಾ ಇರುವಂತಹ ಆ ಒಂದು ಮೂರ್ಖತನದ ನೀಚತನದ ನಗು. ಅಂದ ಹಾಗೆ ಆ ರೂಮ್ನಲ್ಲಿ ಒಬ್ಬಂಟಿಯಾಗಿದ್ದದ್ದು ಹೇಗೆ ಅನ್ನಿಸ್ತು? ತುಂಬ ಎಂಜಾಯ್ ಮಾಡಿದ್ದೀಯಾ ಕಳ್ಳಿ ಅಂತ ಕಾಣುತ್ತೆ. ಶ್ರೇಯಾ ಕ್ರೂರವಾಗಿ ವ್ಯಂಗ್ಯವಾಗಿ ನಗುತ್ತಾ ಕೇಳ್ತಾ ಇದ್ದಾಳೆ. ಆ ಕ್ಷಣದಲ್ಲಿ ಅನ್ವಿತಾಗೆ ಅವರಿಬ್ಬರ ರಾಕ್ಷಸಿ ಸಂಚು ಪೂರ್ತಿಯಾಗಿ ಅರ್ಥ ಆಯಿತು. 19 ವರ್ಷಗಳಿಂದ ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಯ್ದುಕೊಂಡು ಬಂದಿದ್ದ ತನ್ನ ಕಲ್ಪನೆ, ಗೌರವ ಎಲ್ಲವೂ ಅವರ ದ್ರೋಹದ ಆಟಕ್ಕೆ ಬಲಿಯಾಗಿ ಹೋಯಿತು ಅನ್ನುವಂತಹ ಒಂದು ಸತ್ಯ ಅವಳನ್ನು ಅಕ್ಷರಶಃ ಚೂರು ಚೂರು ಮಾಡಿಬಿಡ್ತು. ಏನಂತ ಅಂದ್ಕೊಂಡಿದ್ಯಾ? ನಾನು ನಿನಗೆ ನಿಜವಾದ ಫ್ರೆಂಡಾ? ಛೇ, ನನಗೆ ನಿನ್ನ ಕಂಡ್ರೆ ಹುರಿಯುತ್ತಿದೆ. ಎಲ್ಲರೂ ಯಾವಾಗಲೂ ನಿನ್ನನ್ನೇ ಮೆಚ್ಕೊಳ್ತಿದ್ರು. ನಾನಂತೂ ನಿನ್ನ ನೆರಳಿನಲ್ಲೇ ಬದುಕಬೇಕಾಯಿತು. ಆ ಕೋಪದಲ್ಲೇ ನಿನ್ನನ್ನು ಹಾಳು ಮಾಡೋಕ್ಕೆ ಕಾಯ್ತಿದ್ದೆ. ಇವತ್ತಿಗೆ ಆ ಒಂದು ಒಳ್ಳೆ ಚಾನ್ಸ್ ಸಿಕ್ತು ನೋಡು. ಸ್ಪಂದನ ತನ್ನ ಮನಸ್ಸಿನಲ್ಲಿದ್ದಂತಹ ಒಂದು ಇಡೀ ದ್ವೇಷವನ್ನೇ ಕಾರ್ಬಿಟ್ಲು. ಅನ್ವಿತಾಗೆ ಆ ಮಾತುಗಳನ್ನು ಕೇಳಿ ಮಾತೇ ಹೊರಳಿಲ್ಲ. ಅಪ್ಪನ ಮುಂದೆ ನಿನ್ನ ಮಾನ ಹರಾಜಾಕೋಕ್ಕೆ ನಮ್ಗೆ ಬೇಕಾದ ಸಾಕ್ಷಿ ಈಗ ಸಿಕ್ಬಿಡ್ತು. ನೀನು ದುಡ್ಡಿಗಾಗಿ ಮೈ ಮಾರ್ಕೊಳ್ಳೋಂಥ ಕೆಟ್ಟ ಹುಡುಗಿ ಅಂತ ಇಡೀ ಕುಟುಂಬದ ಮುಂದೆ ಪ್ರೂವ್ ಮಾಡ್ತೀನಿ. ಇನ್ನು ಕೆಲವೇ ದಿನಗಳಲ್ಲಿ ನಿನ್ನನ್ನು ಆ ಮನೆಯಿಂದ ಆಚೆ ತಳ್ಳಿ ಬೀದಿಗೆ ತರ್ತೀನಿ. ನೋಡ್ತಾ ಇರೇ. ಶ್ರೇಯಾ ವಿಕಾರವಾಗಿ ನಗುತ್ತಾ ಸವಾಲೆಸೆದ್ಲು. ಅವರಿಬ್ಬರು ನಗುತ್ತಲೇ ಅಲ್ಲಿಂದ ಹೊರಟು ಹೋದರು. ಅನ್ವಿತಾ ಆಘಾತದಿಂದ ಉಸಿರಾಡಲು ಕಷ್ಟಪಟ್ಟು ಕಾಲುಗಳಲ್ಲಿ ಶಕ್ತಿ ಇಲ್ಲದೆ ನೆಲದ ಮೇಲೆ ಕುಸಿದು ಬಿದ್ಲು. ಅವಳು ದೂರ ಹೋಗುವುದನ್ನು ಬರಿಗಣ್ಣಿನಿಂದ ನೋಡುವುದಷ್ಟೇ ಅವಳ ಕೈಲಿದ್ದದ್ದು. ಆ ಕತ್ತಲೆ ರೂಮ್ನಲ್ಲಿ ಆ ಅಪರಿಚಿತನ ಮೃಗೀಯ ವರ್ತನೆಗೆ ಸಿಲುಕಿದ್ದ ತನ್ನ ದೇಹಕ್ಕಾದ ನೋವಿಗಿಂತ ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದ ಸ್ನೇಹಿತೆ ಮತ್ತು ತಂಗಿಯಂತಿದ್ದವಳು ಮಾಡಿದ್ದಂತಹ ಆ ನಂಬಿಕೆ ದ್ರೋಹ ಅವಳ ಮನಸ್ಸನ್ನು ಸಂಪೂರ್ಣವಾಗಿ ಕೊಂದು ಹಾಕಿತ್ತು. ಯಾರೂ ಇಲ್ಲದ ಆ ಕಾರಿಡಾರ್ನಲ್ಲಿ ಸಹಾಯಕ್ಕೆ ಬರುವವರು ಇಲ್ಲದೆ ಅವಳು ನೆಲದ ಮೇಲೆ ಮುದುರುಕೊಂಡು ಕಣ್ಣೀರಿಡುತ್ತಾ ಅಳತೊಡಗಿದ್ಲು. 3 ದಿನಗಳ ನಂತರ ಅನ್ವಿತಾಳ ಮನೆಯಲ್ಲಿ ನಿನ್ನನ್ನು ಫಾರಿನ್ಗೆ ಓದೋಕ್ಕೆ ಕಳಿಸಲ್ಲ ಅಂದಿದ್ದಕ್ಕೆ ದುಡ್ಡಿಗಾಗಿ ನಿನ್ನ ಮೈ ಮಾರ್ಕೊಳ್ಳೋ ಮಟ್ಟಕ್ಕಿಳಿದ್ಯಾ? ನಿನ್ನಂಥ ಕೆಟ್ಟ ಹುಡುಗಿ ನನ್ನ ಮಗಳಾಗಿ ಹುಟ್ಟೋಕ್ಕೆ ಹೇಗೆ ಸಾಧ್ಯ? ಪ್ರಕಾಶ್ ಅವರ ಧ್ವನಿ ಗಂಭೀರವಾಗಿರ್ತು. ಅದೇ ಸಿಚ್ಚಿನಲ್ಲಿ ಪಕ್ಕದಲ್ಲಿದ್ದ ಗಾಜಿನ ಟೇಬಲ್ಗೆ ಜೋರಾಗಿ ಹೋದ್ರು. ಅದು ಚೂರು ಚೂರಾಗಿ ಹೊಡೆದು ಬಿತ್ತು. ಅಪ್ಪ ಪ್ಲೀಸ್, ನಾನು ಯಾವ ತಪ್ಪು ಮಾಡಿಲ್ಲಪ್ಪ. ಕೋಪದಿಂದ ನಡುಗ್ತಿದ್ದ ತಂದೆಯನ್ನು ನೋಡಿ ಅನ್ವಿತಾ ಬಾಯದಿಂದ ನಡುಗುತ್ತಾ ಕ್ಷಮಜಾಯಿಸಿ ನೀಡೋಕೆ ಯತ್ನಿಸಿದ್ಲು. ಏನು? ನೀನೇನು ಮಾಡಿಲ್ವಾ? ನೀನು ಮಾಡಿದ ಸೀಕ್ರೆಟ್ ಕೆಲಸಗಳೆಲ್ಲ ಪ್ರೂಫಾಗಿ ನಮ್ಗೆ ಸಿಕ್ಕಿದೆ. ಎಷ್ಟು ನೀಚವಾಗಿ ನಡ್ಕೊಂಡಿದ್ಯಾ ಗೊತ್ತಾ? ಜನರು ನಿನ್ನನ್ನು ಆ ಹೋಟೆಲ್ ರೂಮ್ಗೆ ಹೋಗಿ ಬರೋದನ್ನು ಕಣ್ಣಾರೆ ನೋಡ್ಬಿಟ್ಟಿದ್ದಾರೆ. ದುಡ್ಡಿಗಾಗಿ ಮೈ ಮಾರ್ಕೊಳ್ಳೋ ಹಂತಕ್ಕೆ ನಾವು ನಿನ್ನನ್ನು ಮನೆಯಲ್ಲಿ ಹಸುವಿನಿಂದ ಇಟ್ಟಿದ್ವಾ? ಯಾರಿಗೆ ಗೊತ್ತು ಎಲ್ಲೆಲ್ಲೋ ಹೋಗಿ ಯಾವ ರೋಗ ಅಂಟಿಸ್ಕೊಂಡು ಬಂದಿದೆಯೋ. ನನಗೂ ನನ್ನ ಮಗಳಿಗೂ ಇದರಿಂದ ಏನು ತೊಂದರೆ ಆಗಬಾರ್ದು ಅಷ್ಟೆ. ಹಿಂದೆ ನಿಂತಿದ್ದ ಪ್ರಕಾಶ್ ಅವರ 2ನೇ ಹೆಂಡತಿ ಸುಮಾ ಮನಸ್ಸಿನಲ್ಲೇ ಸಣ್ಣಗೆ ನಗುತ್ತಾ ಮುಂಭಾಗಕ್ಕೆ ಬರ್ತಾ ಇದ್ದಾಳೆ. ಸುಮಾ ಪ್ರಕಾಶ್ ಅವರ 2ನೇ ಹೆಂಡತಿ. ಶ್ರೇಯಾ ಅವರ ಮಗಳು. ಅನ್ವಿತಾ ಚಿಕ್ಕವಳಿದ್ದಾಗಲೇ ಅವಳ ತಾಯಿ ಅಂದರೆ ನಿಜವಾದ ತಾಯಿ ತೀರಿ ಹೋಗ್ತಾರೆ. ಅಪ್ಪ ಪ್ಲೀಸ್ ಅಪ್ಪ, ನನ್ನ ಮಾತು ಕೇಳು. ಅವರಿಬ್ಬರು ಸೇರಿ ನನಗೆ ಮೋಸ ಮಾಡಿದ್ದಾರಪ್ಪ. ಅನ್ವಿತಾ ಸುಮಾಗೆ ದೂರ ನಿಂತು ತಂದೆಯ ಹತ್ತಿರ ಹೋಗಿ ಕೈ ಮುಗಿದು ಬೇಡ್ಕೊಳ್ತಾ ಇದ್ದಾಳೆ. ಆದರೆ ಪ್ರಕಾಶ್ ಅವಳ ಯಾವ ಮಾತನ್ನು ಕೇಳುವಂಥ ಸ್ಥಿತಿಯಲ್ಲಿರಲಿಲ್ಲ. ಅವಳ ಕೈಗಳನ್ನು ಕ್ರೂರವಾಗಿ ತಳ್ಳಿ ದೂರ ಸರಿಸಿದ್ರು. ನನ್ನ ಮುಂದೆ ಈ ನಾಟಕಗಳನ್ನೆಲ್ಲ ಹಾಡಬೇಡ. ಈ ಕ್ಷಣವೇ ಈ ಮನೆಯಿಂದ ಕಾಲು ತೆಗಿ. ನಿನ್ನಂಥ ಮಾನಗೆಟ್ಟ ಹೆಣ್ಣನ್ನು ನಾನು ಇನ್ನೂ 1 ನಿಮಿಷನೂ ಈ ಮನೇಲಿ ಇಟ್ಕೊಳ್ಳೋಕೆ ಇಷ್ಟಪಡಲ್ಲ. ಇಂದಿನಿಂದ ನನಗೆ ನಿನ್ನಂಥ ಮಗಳೇ ಇಲ್ಲ. ಇದೆಲ್ಲವನ್ನು ನೋಡ್ತಿದ್ದ ಶ್ರೇಯಾಳ ತುಟಿಗಳಲ್ಲಿ ಕ್ರೂರ ನಗು ಅನ್ನೋದು ಅರಳುತ್ತೆ. ಯಾವುದೋ ನಾಟಕ ನೋಡುವಂತೆ ಮೆಟ್ಟಿಲುಗಳ ಬದಿಗಿನ ಗ್ರಿಲ್ ಮೇಲೆ ಸಮಾಧಾನವಾಗಿ ಹೊರಗೆ ನಿಂತಳು. ಎಲ್ಲವೂ ತನ್ನ ಪ್ಲ್ಯಾನ್ ಪ್ರಕಾರವೇ ನಡೆಯುತ್ತಿರುವುದಕ್ಕೆ ಅವಳಿಗೆ ಒಳಗೊಳಗೆ ವಿಪರೀತ ಖುಷಿಯಾಯಿತು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅನ್ವಿತಾ ಆ ಮನೆಯಿಂದ ಕಾಲು ಕೀಳ್ತಾಳೆ. ಆಮೇಲೆ ಆಸ್ತಿ, ಮನೆ ಎಲ್ಲದಕ್ಕೂ ತಾನೇ ಒಡತಿ. ಶ್ರೇಯಾ ಸಂಭ್ರಮದಿಂದ ಕಣ್ಣುಗಳಿಂದ ನೋಡ್ತಾ ಇದ್ದಾಗೇ ತಂದೆ ಪ್ರಕಾಶ್ ಅವರ ಮುಖದಲ್ಲಿದ್ದಂತಹ ದ್ವೇಷ ಮತ್ತು ಕೋಪವನ್ನು ನೋಡಿ ಅನ್ವಿತಾಳ ಎದೆ ದಸಕ್ಕೆಂದಿತ್ತು. ನಾನೀಗ ಏನೇ ಹೇಳಿದರೂ ಕೂಡ ಅಪ್ಪ ನಂಬಲ್ಲ ಅನ್ನೋಂಥ ಒಂದು ಸತ್ಯ ಅರಿವಾದ ಮೇಲೆ ಅವಳು ಸುಮ್ಮನೆ ಮೆಟ್ಟಿಲೇರಿ ತನ್ನ ರೂಮಿನ ಕಡೆಗೆ ನಡೆದಳು. ಅನ್ವಿತಾ ತನ್ನ ಮಾರ್ಕ್ಸ್ ಕಾರ್ಡ್ಗಳು ಮತ್ತು ಕೆಲವೊಂದಷ್ಟು ಬಟ್ಟೆಗಳ ಬ್ಯಾಗ್ಗೆ ಹಾಕ್ಕೊಳ್ತಿದ್ದಾಗ ಶ್ರೇಯಾ ರೂಮ್ನೊಳಗೆ ಬಂದು
ನಿನಗೆ ಏನೇನು ಬೇಕೋ ತೊಗೊಂಡು ತೊಲಗು. ನಿನ್ನಂಥ ಬೇಡದ ವಸ್ತುವನ್ನು ಈ ಮನೆಯಿಂದ ಶಾಶ್ವತವಾಗಿ ಓಡಿಸ್ತಿದ್ದೀನಲ್ವಾ, ಅದೇ ನಂಗೆ ನೆಮ್ಮದಿ. ಕೈಗಳನ್ನು ಕಟ್ಟು ಎದುರು ನಿಂತು ಎಗರಾಡ್ತಿದ್ದಂಥ ಶ್ರೇಯಾಳನ್ನು ನೋಡಿ ಅನ್ವಿತಾಳ ಕಣ್ಣುಗಳು ಕೋಪದಿಂದ ಕೆಂಪಾದವು. ಒಳಗೊಳಗೆ ಭುಗಿಲೆದ್ದ ಆಕ್ರೋಶವನ್ನು ತಡೆದುಕೊಳ್ಳಲು ಕೈ ಮುಷ್ಟಿ ಬಿಗಿದ್ಲು. ಏನು, ನನ್ನ ಹೊಡ್ತೀಯಾ? ಅವಳ ಮುಖದಲ್ಲಿದ್ದ ಕೋಪ ನೋಡಿ ಶ್ರೇಯ ಇನ್ನೂ ಹತ್ತಿರ ಬಂದು, ಹೊಡಿಬೇಕಿದ್ರೆ ಹೊಡಿ, ಇಗೋ ಇಲ್ಲೇ ಹೊಡಿ ಅಂತ ತನ್ನ ಕೆನ್ನೆಯನ್ನು ಅವಳ ಮುಖದ ಮುಂದೆ ಚಾಚಿದ್ಲು. ಆದರೆ ತನ್ನೊಳಗೆ ಕುದಿತಿದ್ದ ನೋವು ಮತ್ತು ಮೋಸದ ಕೋಪವನ್ನು ನಿಯಂತ್ರಿಸಿಕೊಳ್ಳಕ್ಕೆ ಸಾಧ್ಯವೇ ಆಗದ ಅನ್ವಿತಾ ಒಂದು ಕ್ಷಣವೂ ಕೂಡ ಯೋಚಿಸದೆ ಶ್ರೇಯಾಳ ಕೆನ್ನೆಗೆ ಪಟಕ್ ಅಂತ ಹೇಳಿಬಿಟ್ಟು ಒಂದು ಬಾರಿಸ್ಬಿಟ್ಲು. ಶ್ರೇಯ ಇದನ್ನು ಬಿಲ್ಕುಲ್ ನಿರೀಕ್ಷಿಸಿರಲಿಲ್ಲ. ನೋವಿನಿಂದ ಚೀರಾಡದ್ಲು. ಆದರೆ ಮರುಕ್ಷಣವೇ ಅವಳ ಮುಖದಲ್ಲಿ ರಾಕ್ಷಸಿ ನಗು ಅರಳಿತು. ಅಪ್ಪ, ಅಮ್ಮ, ತಂಗಿನನ್ನು ಹೊಡೆದ್ಲಪ್ಪ. ಮರುಕ್ಷಣವೇ ಅವಳು ನಾಟಕೀಯವಾಗಿ ಕಿರುಚುತ್ತಾ ಕೆಳಗೆ ಓಡ್ಬಿಟ್ಲು. ಶ್ರೇಯಾಳ ಕೂಗು ಕೇಳಿ ಹಾಲ್ನಲ್ಲಿದ್ದ ಪ್ರಕಾಶ್ ಮತ್ತು ಸುಮಾ ಮೆಟ್ಟಿಲುಗಳ ಬಳಿಗೆ ಓಡ್ ಬಂದರು. ನನ್ನ ಮಗಳ ಮೇಲೆ ಕೈ ಎತ್ತೋಷ್ಟು ಕೊಬ್ಬ ನಿನಗೆ? ಸುಮಾ ತನ್ನ ಮಗಳನ್ನು ಅಪ್ಕೊಂಡು ಜೋರಾಗಿ ಕೂಗಿದ್ಲು. ಶ್ರೇಯಾಳ ಕೆನ್ನೆ ಮೇಲೆ ಬಿದ್ದಂತಹ ಕೆಂಪು ಬೆರಳಚ್ಚುಗಳನ್ನು ನೋಡಿ ಪ್ರಕಾಶ್ ಅವರಿಗೆ ಕೋಪ ಅನ್ನೋದು ನೆತ್ತಿಗೆ ಏರ್ತು. ಅಪ್ಪ, ನನಗೆ ತುಂಬ ನೋವಾಗ್ತಿದೆಯಪ್ಪ. ಶ್ರೇಯ ತಂದೆಯ ಎದೆಗೆ ಹೊರಗೆ ನರಳಿದ್ಲು. ವಿಪರೀತ ಸುಸ್ತಾದಂತೆ ನಟಿಸುತ್ತಾ ಸಮಾಧಾನವಾಗಿ ಅವನ ಹೆಗಲ ಮೇಲೆ ಬಿದ್ಲು. ಇಲ್ಲಿಂದ ತಕ್ಷಣ ಕೆಳಗಿಳಿ ಅನ್ವಿತಾ, ನಿನ್ನ ಮುಖವನ್ನು ಮತ್ತೆ ನಾನು ನನ್ನ ಕಣ್ಣಿಂದ ನೋಡಬಾರ್ದು. ಪ್ರಕಾಶ್ ಮೆಟ್ಟಿಲ ಮೇಲೆ ನಿಂತಿದ್ದಂತಹ ಅನ್ವಿತಾಳನ್ನು ನೋಡಿ ಗರ್ಜಿಸಿದ್ರು. ಇನ್ನೇನು ಹೇಳಲು ಉಳಿದಿಲ್ಲ ಎನ್ನುವಂತೆ ಅವಳು ತನ್ನ ಸಣ್ಣ ಬ್ಯಾಗನ್ನು ಎತ್ಕೊಂಡು ಕೆಳಗಿಳಿದು ಬರ್ತಾ ಇದ್ದಾಳೆ. ಶ್ರೇಯ ತಂದೆ ಎದೆಗೆ ಹೊರಗಿರುವುದನ್ನು ನೋಡಿ ಅವಳ ಎದೆ ಭಗ್ನವಾಯಿತು. ತನಗೆ ಮತ್ತೆಂದು ತನ್ನ ತಂದೆಯ ಪ್ರೀತಿ ಸಿಗುವುದೇ ಇಲ್ಲ ಅನ್ನೋ ಥರ ಸತ್ಯ ಅವಳನ್ನು ಕತ್ತು ಹಿಸುಕಿದಂತಾಯಿತು. ಸಣ್ಣ ಮಗಳು ಆಡಿದ ಸುಳ್ಳು ನಾಟಕವನ್ನು ನಂಬಿ ತಂದೆ ನಿರ್ಧಾರ ತಳೆದಾಗ ಆ ರಾತ್ರಿ ಹೋಟೆಲ್ ರೂಮ್ನಲ್ಲಿ ತಾನು ಅನುಭವಿಸಿದ ಆ ನರಕವನ್ನು ಅರ್ಥ ಮಾಡ್ಕೊಳ್ಳೋಕೆ ತಂದೆ ಪ್ರಯತ್ನಿಸಲೇ ಇಲ್ವಲ್ಲ ಅಂತ ತೀವ್ರವಾಗಿ ನೋವಂತೂ ಆಯಿತು. ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ರೂ ಅನ್ವಿತಾ ಅವರ ಮುಂದೆ ಕಣ್ಣೀರನ್ನು ಹಾಕಲಿಲ್ಲ. ತಾಯಿ ತೀರು ಹೋದ ದಿನದಿಂದಲೂ ಕೂಡ ಅವಳು ಆ ಮನೆಯಲ್ಲಿ ಒಂಟಿಯಾಗೇ ಬೆಳೆದ್ಲು. ತಂದೆ ಇನ್ನೊಬ್ಬಳನ್ನು ಮನೆ ಕರೆತಂದ ಮೇಲಂತೂ ಸಂಪೂರ್ಣ ಒಬ್ಬಂಟಿಯಾದ್ಲು. ಜೊತೆಗೆ ಒಂದು ರೀತಿಯ ಹಿಂಸೆಯಲ್ಲೇ. ತಾಯಿಯ ನೆನಪಾದಾಗ ಅನ್ವಿತಾಳ ಮನಸ್ಸು ಜಜ್ಜಿ ಹೋಯಿತು. ತನ್ನ ತಂದೆಗೆ ಇನ್ನೊಂದು ಹೆಂಡತಿ ಮಗಳಿದ್ದಾರೆ ಎಂಬ ವಿಷಯ ಅವಳ ತಾಯಿಗೆ ಸಾಯುವವರೆಗೂ ಗೊತ್ತೇ ಇರಲಿಲ್ಲ. ನಾನು ಮತ್ತೆಂದು ಆ ಮನೆಗೆ ಕಾಲಿಡಲ್ಲ. ಆ ಮನೆಯ ಹೊಸ್ತಿಲು ದಾಟ್ತಿದ್ದಾಗೆ ಅನ್ವಿತಾ ಮನಸ್ಸಿನಲ್ಲಿ ಗಟ್ಟಿಯಾಗಿ ಶಪಥ ಮಾಡಿದ್ಲು. ವಿದೇಶದಲ್ಲಿದ್ದಂತಹ ಒಂದು ಸುಂದರ ಫ್ಲ್ಯಾಟ್ನ ಡೋರ್ ಬೆಲ್ ಸೌಂಡ್ ಆಯಿತು. ಒಳಗೆ ತನ್ನ ಡಿಸೈನಿಂಗ್ ಕೆಲಸದಲ್ಲಿ ಮುಳುಗಿರುವಂತಹ ಅನ್ವಿತಾ ಅನುಮಾನದಿಂದ ತಲೆ ಎತ್ತಿ ನೋಡಿದ್ಲು. ಅಷ್ಟರಲ್ಲೇ ಮತ್ತೆ ಬೆಲ್ ಬಿತ್ತು. ಅವಳು ಸಂಶಯದಿಂದಲೇ ಹೋಗಿ ಬಾಗಿಲನ್ನು ತೆರೆದಾಗ ಹೊರಗೆ ಸೂಟ್ ಧರಿಸಿರ್ತಕ್ಕಂತಹ ಇಬ್ಬರು ಗಂಭೀರ ವ್ಯಕ್ತಿಗಳು ನಿಂತಿದ್ರು. ನೀವು ಮಿಸ್ ಅನ್ವಿತಾ ತಾನೇ? ಅವರಲ್ಲೊಬ್ಬ ಗೌರವದಿಂದ ಕೇಳಿದ್ದ. ಎಸ್, ನಾನೇ. ಯಾರು ನೀವು? ಅವಳು ಪ್ರಶ್ನಾರ್ಥಕವಾಗಿ ನೋಡಿದ್ಲು. ನಾವು ನಿಮ್ಮನ್ನು ಕರೆದುಕೊಂಡು ಹೋಗಿ ಬಂದಿದ್ದೇವೆ ಮೇಡಮ್. ನಿಮ್ಗೆ ಗೊತ್ತೋ ಇಲ್ವೋ, ನಿಮ್ಮ ತಾಯಿ ಒಬ್ಬ ಧೈರ್ಯವಂತ IPS ಆಫೀಸರ್ ಕೂಡ ಆಗಿದ್ರು. ಅವರು ಒಮ್ಮೆ ನಮ್ಮ ಯುವ ಯಜಮಾನರ ಪ್ರಾಣ ಕೂಡ ಉಳಿಸಿದ್ರು. ಈಗ ನಮ್ಮ ಹಿರಿಯ ಮೇಡಮ್ ಮೀನಾಕ್ಷಿಯವರು ನಿಮ್ಮನ್ನು ನೋಡಲೇಬೇಕು ಅಂತ ಹೇಳಿ ಕಾಯ್ತಾ ಕೂತಿದ್ದಾರೆ ಅಂತ ಇನ್ನೊಬ್ಬ ವಿನಯದಿಂದ ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಮಾಡ್ತಾನೆ. ಮೀನಾಕ್ಷಿ? ಅನ್ವಿತಾಗೆ ವಿಷಯ ಪೂರ್ತಿ ಅರ್ಥನೇ ಆಗಲಿಲ್ಲ. ಹೌದು, ಮೀನಾಕ್ಷಿ ಗ್ರೂಪ್ಸ್ ಭಾರತದಲ್ಲೇ ಅತ್ಯಂತ ದೊಡ್ಡ ಬಿಸ್ನೆಸ್ ಸಾಮ್ರಾಜ್ಯ. ಅವರ ಹಿರಿಯ ಮೊಮ್ಮಗನ ಪ್ರಾಣವನ್ನು ವರ್ಷಗಳ ಹಿಂದೆ ನಿಮ್ಮ ತಾಯಿ ಕಾಪಾಡಿದರು. ಆ ಋಣ ತೀರಿಸಲು ಅವರು ನಿಮ್ಮನ್ನು ಕರೆತರಲು ಹೇಳಿದ್ದಾರೆ ನಮಗೆ. ಅನ್ವಿತಾಗೆ ಆ ವಿಷಯ ನೆನಪಿತ್ತು. ತನ್ನ ತಾಯಿ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯಾಗಿ ಪ್ರಾಣತ್ಯಾಗ ಮಾಡಿದ್ದಕ್ಕೆ ಅವಳಿಗೆ ಯಾವತ್ತೂ ಕೂಡ ಒಂದು ರೀತಿಯ ದೊಡ್ಡ ಹೆಮ್ಮೆ ಇತ್ತು. ನಮ್ಮ ಅಮ್ಮನ ತ್ಯಾಗವನ್ನು ಅವ್ರು ಇಂದಿಗೂ ಕೂಡ ನೆನಪಿಟ್ಕೊಂಡಿರೋದು ಖುಷಿಯ ವಿಷಯ. ಆದರೆ ನನಗೆ ಯಾರ ಸಹಾಯವೂ ಬೇಕಿಲ್ಲ. ನಾನು ಯಾರನ್ನೂ ನೋಡೋಕ್ಕೂ ಬರಲ್ಲ. ಅವಳು ಖಡಕ್ಕಾಗಿಯೇ ಉತ್ತರಿಸ್ತಾಳೆ. ಅದನ್ನು ವಿರೋಧಿಸ್ತಾಳೆ. ಬಹುಶಃ ನನ್ನ ತಾಯಿಯ ಮೇಲಿರುವಂತಹ ಕೃತಜ್ಞತೆಗಾಗಿ ಅವರು ನನಗೆ ದಾನ ಧರ್ಮವನ್ನೋ ಸಹಾಯವನ್ನೋ ಮಾಡೋಕ್ಕೆ ಕರೀತಿದ್ದಾರೆ ಅಂದ್ಕೊಂಡು ಅವಳಿಗೆ ಆ ಸಹಾನುಭೂತಿ ಆಗಲಿ ಆ ಒಂದು ಭಿಕ್ಷೆ ಆಗಲಿ ಬೇಕಿರಲಿಲ್ಲ. ಅಮ್ಮ ಯಾರದೂ ಹೊರಗಡೆ ಇದ್ದಕ್ಕಿದ್ದಂತೆ ಒಳಗಿನಿಂದ ಮುದ್ದಾದ ಮಗುವಿನ ಸಣ್ಣ ಧ್ವನಿ ಕೇಳಿಸ್ತು. ಯಾರೂ ಇಲ್ಲ ಕಂದ, ಒಳಗೆ ನೋಡುತ್ತಾ ಹೇಳಿದ್ದ ಅನ್ವಿತಾ ತಕ್ಷಣ ಬಾಗಿಲಿದ್ದವರ ಕಡೆ ತಿರುಗಿ, ಸಾರಿ ನನಗೆ ಕೆಲಸ ಇದೆ ಅಂತ ಹೇಳಿ ಮುಖದ ಮೇಲೆ ಬಾಗಿಲನ್ನು ಮುಚ್ಚಿದ್ಲು.
ಅದೇ ಸಮಯದಲ್ಲಿ ಭಾರತದ ಬೃಹತ್ ಅರಮನೆಯಂತಹ ಬಂಗಲೆಯ ಬಾಲ್ಕನಿಯಲ್ಲಿ 6 ಅಡಿ ಎತ್ತರದ ಗಟ್ಟಿಮುಟ್ಟಾದ ದೇಹದಂಡನೆಯ ಆ ವ್ಯಕ್ತಿ ಸಿಗರೇಟ್ ಹೊಗೆಯನ್ನು ಗಾಳಿಯಲ್ಲಿ ತೂರುತ್ತಾ ಬಿಡ್ತಾ ಇದ್ದಾನೆ. ಅವನ ಕಣ್ಣುಗಳಲ್ಲಿ ಭಯ ಹುಟ್ಟಿಸುವಂತಹ ಆ ಒಂದು ಗಾಂಭೀರ್ಯ, ಗತ್ತು ಸಕ್ಕತ್ತಾಗಿದ್ದ. ಅವಳ ಸುಳಿವು ಸಿಕ್ತಾ ಫೋನ್ನಲ್ಲಿ ಗಂಭೀರವಾಗಿ ಕೇಳಿದ. ರುದ್ರ ಸರ್, ಆ ದಿನ ಹೋಟೆಲ್ನಲ್ಲಿ ನಿಮ್ಮ ಜೊತೆಗಿದ್ದ ಹುಡುಗಿ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ನಲ್ಲಿ ನಿಮ್ಮ ರೇರ್ ಕಲೆಕ್ಷನ್ ವಾಚನ್ನು ಮಾರಾಟ ಮಾಡಲು ಯತ್ನಿಸಿದ್ದಾಳೆ ಅಂತ ರಿಪೋರ್ಟ್ ಬಂದಿದೆ ಸರ್. ಅವಳು ಎಲ್ಲಿದ್ದರೂ ಹುಡುಕಿ ನನ್ನ ಮುಂದೆ ನಿಲ್ಲಿಸಿ. ರುದ್ರನ ಆ ಗಂಭೀರ ಧ್ವನಿ ಇಡೀ ಹೋಟೆಲ್ ರೂಮ್ನಲ್ಲಿ ಪ್ರತಿಧ್ವನಿಸಿತು. ಅದು ಬರೀ ಮಾತಲ್ಲ, ಹುಕುಂ. ಎಸ್ ಸರ್. ಸಂಜೆ ಸೂರ್ಯ ಮುಳುಗುವ ಸಮಯ. ಆಕಾಶವೆಲ್ಲ ರಕ್ತದಂತೆ ಕೆಂಪಾಗಿ ಹೊಳಿತಾ ಇತ್ತು. ಆ ಕೆಂಬೆಳಕಿನ ಛಾಯೆ ಅವನ ಮುಖದ ಮೇಲೆಯೂ ಬಿದ್ದಿತ್ತು. 6 ಅಡಿ ಎತ್ತರ, ಅದಕ್ಕೆ ತಕ್ಕಂತೆ ಕಡೆದು ನಿಲ್ಲಿಸಿದಂತಹ ಕಟ್ಟುಮಸ್ತಾದ ಅದ್ಭುತವಾದ ದೇಹ. ಅವನು ಸೂರ್ಯನ ಬೆಳಕಿನಲ್ಲಿ ಯಾವುದೋ ಯುದ್ಧ ನೌಕೆಯಂತೆ ಗಂಭೀರವಾಗಿ ನಿಂತಿದ್ದ. ಅವನು ಧರಿಸಿದ್ದ ಅಂಗಿಯ ಒಳಗಿನಿಂದಲೂ ಅವನ ಬಲವಾದ ಸ್ನಾಯುಗಳು ಎದ್ದು ಕಾಣ್ತಾ ಇದ್ದಾವೆ. ಒಳ್ಳೆ ರಕ್ಕಸನ ಹಾಗೆ ಕಂಡಿದ್ದ. ಮುಖದಲ್ಲಿ ಯಾವುದೇ ಭಾವನೆಗಳಿಲ್ಲ, ತೇಟ್ ಕಲ್ಲಿನ ರೀತಿ. ಆದರೆ ಕಣ್ಣುಗಳಲ್ಲಿ ಆ ತೀವ್ರತೆ, ಆ ಕಠಿಣ ನೋಟ ಅವನನ್ನು ಮತ್ತಷ್ಟು ಭಯ ಹುಟ್ಟಿಸುವಂತೆ ಕಾಣಿಸ್ತಾ ಇತ್ತು. ತೇಟ್, ಒಳ್ಳೆ ಹುಲಿಯ ಕಣ್ಣುಗಳ ಹಾಗೆ. ಅವನೇ ರುದ್ರದೇವ್, ಕೋಟಿಗಟ್ಟಲೆ ಆಸ್ತಿಯೊಡೆಯ, ಮೀನಾಕ್ಷಿ ಗ್ರೂಪ್ ಸಂಸ್ಥೆಯ ಪ್ರಸ್ತುತ ಮುಖ್ಯಸ್ಥ. ಅವನು ಗಂಭೀರವಾಗಿ ಅಲ್ಲಿ ನಿಂತಿದ್ರೂ ಕೂಡ ಅವನ ಅಜ್ಜಿಯ ಮಾತುಗಳು ಅವನ ತಲೆಯಲ್ಲಿ ಸತತವಾಗಿ ರಿಂಗಣಿಸ್ತಾನೆ ಇದ್ವು. ರುದ್ರ, ನೀನು ಆ ಅನ್ವಿತಾಳನ್ನೇ ಮದುವೆ ಆಗಬೇಕು. ಈ ಮನೆಗೆ ಬೇರೆ ಯಾರೇ ಬಂದರೂ ನಾನು ಸೊಸೆಯಾಗಿ ಒಪ್ಕೊಳ್ಳಲ್ಲ. ಆದರೆ ರುದ್ರನ ಮನಸ್ಸಿನಲ್ಲಿ ಮಾತ್ರ ಬೇರೊಬ್ಬಳೇ ಆಳವಾಗಿ ಅಚ್ಚೊತ್ತಿದ್ಲು. 5 ವರ್ಷಗಳ ಹಿಂದೆ ಆ ಕತ್ತಲ ರಾತ್ರಿಯಲ್ಲಿ ಯಾರೋ ಕೊಟ್ಟ ಅತಿಯಾದ ಡ್ರಗ್ಸ್ ನಶೆಯಲ್ಲಿ ಅವನು ತನ್ನ ನಿಯಂತ್ರಣವನ್ನು ಕಳೆದುಕೊಂಡಿದ್ದ. ಅವನಿಗೆ ನೆನಪಿರುವಂತಹ ಏಕೈಕ ವಿಷಯವೆಂದರೆ ತನ್ನ ದೇಹದ ಅಡಿಯಲ್ಲಿ ಸಿಲುಕಿ ಉಸಿರುಗಟ್ಟಿ ಕಣ್ಣೀರಿಡ್ತಿದ್ದಂತಹ ಅಪರಿಚಿತ ಹುಡುಗಿಯ ಅಳುವಿನ ಶಬ್ದ ಮಾತ್ರ. ಆ ರಾತ್ರಿ ಅವರ ನಡುವೆ ಏನೆಲ್ಲ ನಡೆದ ಮೇಲೆಯೂ ಕೂಡ ರುದ್ರ ತನ್ನ ಅಪರೂಪದ ಬೆಲೆ ಬಾಳುವ ಕೈಗಡಿಯಾರವನ್ನು ಅವಳ ಮಣಿಕಟ್ಟಿಗೆ ಕಟ್ಟಿದ್ದ. ಅದಾದ ಮೇಲೆ ಅವಳ ಮುಖವನ್ನು ಸರಿಯಾಗಿ ನೋಡಲಾಗದೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಆದರೆ ಮಾರನೇ ದಿನದಿಂದಲೇ ಅವನು ಆ ಹುಡುಗಿಗೆ ಹುಡುಕಾಟ ಶುರು ಮಾಡಿದ್ದ. ಕಳೆದ ವಾರವಷ್ಟೇ ಯಾರೋ ಆ ವಾಚನ್ನು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ನಲ್ಲಿ ಮಾರಲು ಯತ್ನಿಸಿದ್ದಾರೆ ಅನ್ನುವಂತಹ ಒಂದು ಸಣ್ಣ ಸುಳಿವು ಕೂಡ ಅವನಿಗೆ ಸಿಕ್ಕಿತ್ತು. ಆದರೆ ಅಷ್ಟರಲ್ಲೇ ಅಜ್ಜಿ ಅವನಿಗೆ ಅನ್ವಿತಾಳ ಜೊತೆ ಮದುವೆ ಅಂತ ಹೇಳಿ ಹುಕ್ಕುಮನ್ನು ಹೊರಡಿಸಿದ್ರು. ಆದರೆ ಅವನು ಅದೇ ಆಲೋಚನೆಯಲ್ಲಿ ಮುಳುಗಿದಾಗ ಜೇಬ್ನಲ್ಲಿದ್ದ ಫೋನ್ ಅನ್ನೋದು ರಿಂಗ್ ಆಗೋಕ್ಕೆ ಶುರುವಾಗುತ್ತೆ. ಹೇಳು ರುದ್ರ, ಗಂಭೀರ ಧ್ವನಿಯಲ್ಲಿ ಕರೆಯನ್ನು ಸ್ವೀಕರಿಸ್ದ. ಸರ್, ಆ ವಾಚ್ ಮಾರೋಕ್ಕೆ ಬಂದಂತಹ ಹುಡುಗಿಯ ಕಂಪ್ಲೀಟ್ ಆದ ಇನ್ಫಾರ್ಮೇಷನ್ ಸಿಕ್ಕಿದೆ. ಅವಳ ಹೆಸರು ಸ್ಪಂದನ. ಅವಳೇ ಹೋಟೆಲ್ಗೆ ಬಂದದ್ದು ಮತ್ತು ಆ ವಾಚ್ ಮಾರಲು ಟ್ರೈ ಮಾಡಿದ್ದು ಅಂತ ಕಾಣುತ್ತೆ. ಇನ್ನೊಂದು ತುದಿಯಲ್ಲಿದ್ದಂತಹ ಪಿ ಅಂದರೆ ಪರ್ಸ್ನಲ್ ಅಸಿಸ್ಟೆಂಟ್ ಹೇಳ್ತಾನೆ. ಅವಳ ಖಚಿತ ವಿಳಾಸ ನನಗೆ ತಕ್ಷಣ ಮೆಸೇಜ್ ಮಾಡು. ನಾನೇ ನೇರವಾಗಿ ಹೋಗಿ ಅವಳನ್ನು ಒಂದು ಸಲ ಮೀಟ್ ಮಾಡಿ ಮಾತಾಡಿ ನೋಡ್ತೀನಿ. ಆ್ಯಂಡ್ ರುದ್ರ ಕೂಡ ಆದೇಶಿಸ್ತಾ, ಮುಂದೆ ಏನಾಗಬಹುದು, ಇವರಿಬ್ಬರ ಮಿಲನ ಸಾಧ್ಯವಾ? ಮುಂದಿನ ಭಾಗದಲ್ಲಿ ಏನಾಗುತ್ತೆ ನೋಡೋಣ. ಪ್ಲೀಸ್ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನನ್ನು ಆನ್ ಮಾಡಿ ಇಟ್ಕೊಳ್ಳೋದನ್ನು ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ.